ಇಂದ ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಆದರೆ ಈ ಬಾರಿ ಕಲಾಪ ಸುಗಮವಾಗಿ ನಡೆಯುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ವಿಪಕ್ಷಗಳು ಯುಪಿಎಯನ್ನ ತರಾಟೆಗೆ ತೆಗೆದುಕೊಳ್ಳಲು ಸಿದ್ಧವಾಗಿವೆ. ಹೀಗಾಗಿ ಸುಗಮ ಕಲಾಪ ನಡೆಯೋದು ಅನುಮಾನ. ಈ ಬಾರಿಯೂ 2G ಸೇರಿದಂತೆ ಹಲವು ವಿಷಯಗಳು ಸಂಸತ್ತಿನಲ್ಲಿ ಪ್ರತಿಧ್ವನಿಸೋ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಸುಗಮ ಕಲಾಪ ನಡೆಯಲು ಸ್ಪೀಕರ್ ಮೀರಾ ಕುಮಾರ್ ಕರೆದಿದ್ದ ಸರ್ವಪಕ್ಷಗಳ ಸಭೆ ಕೂಡ ವಿಫಲವಾಗಿದೆ. 2G ಹಗರಣದ ಪ್ರಮುಖ ಆರೋಪಿ ಮಾಜಿ ಸಚಿವ ಎ ರಾಜಾ ಹಗರಣದಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಗೃಹ ಸಚಿವ ಚಿದಂಬರಂ ಹೆಸರನ್ನ ಎತ್ತಿದ್ದಾನೆ. ಹೀಗಾಗಿ ಬಿಜೆಪಿ ಸೇರಿದಂತೆ ಎಲ್ಲ ಪ್ರತಿಪಕ್ಷಗಳು ಪ್ರಧಾನಿ ಮತ್ತು ಚಿದು ರಾಜೀನಾಮೆಗೆ ಬಿಗುಪಟ್ಟು ಹಿಡಿದಿವೆ. ಅಲ್ಲದೆ ಕಪ್ಪು ಹಣದ ಬಗ್ಗೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಇದು ಕೂಡ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬಹುದು. ಇಷ್ಟಲ್ಲದೆ ಜನಲೋಕಪಾಲ್ ಮಸೂದೆ, ಮುಂಬೈ ಸ್ಫೋಟ, ನಕ್ಸಲ್ ಹಾವಳಿ, ತೆಲಂಗಾಣ ಸಮಸ್ಯೆ, ಬೆಲೆ ಏರಿಕೆ ಇವೆಲ್ಲವನ್ನ ಪ್ರಸ್ತಾಪಿಸಿ ಸರ್ಕಾರದ ಮೇಲೆ ಮುಗಿ ಬೀಳಲಿವೆ. ಇನ್ನು ಪ್ರಮುಖ ವಿರೋಧ ಪಕ್ಷ ಬಿಜೆಪಿಗೆ ಕರ್ನಾಟಕದ ರಾಜಕೀಯ ವಿದ್ಯಮಾನ ಮುಳುವಾಗುವ ಸಾಧ್ಯತೆಯೂ ಇದೆ. ಯಡಿಯೂರಪ್ಪ ರಾಜೀನಾಮೆಯಿಂದ ಮುಜುಗರ ತಪ್ಪಿಸಿಕೊಂಡ್ರು ಲೋಕಾಯುಕ್ತರ ಅಕ್ರಮ ಗಣಿಗಾರಿಕೆ ವರದಿ ಎತ್ತಿ ಬಿಜೆಪಿಗೆ ತಿರುಗೇಟು ನೀಡಲು ಕಾಂಗ್ರೆಸ್ ಕೂಡ ಸಿದ್ಧವಾಗಿದೆ.